ಸ್ನೇಹಿತರೆ, ಮಲ್ಲಿಗೆ ಗಿಡಗಳನ್ನು ಬೆಳೆದು ಅದರಿಂದ ಸಾಕಷ್ಟು ಹೂಗಳನ್ನು ಪಡಿತಿದ್ದೀರಾ ಅಂತಂದರೆ ಮಲ್ಲಿಗೆ ಹೂವಿನ ಶ್ವೇತ ಬಣ್ಣದ ಜೊತೆಗೆ ಕೆಂಪು ಅಥವಾ ಆರೆಂಜ್ ಬಣ್ಣದ ಕನಕಾಂಬರದ ಹೂಗಳು ಜೊತೆಗೂಡಿಸಿ ದೇವರಿಗೆ ಅಲಂಕರಿಸಿದರೆ ನೋಡುವ ಕಣ್ಮನಗಳಿಗೆ ಹಬ್ಬವೆನಿಸದಿರದು. ಇದೇ ಕಾಂಬಿನೇಷನ್ನ ಮಲ್ಲಿಗೆ ಮತ್ತು ಕನಕಾಂಬರದ ಹೂಗಳು ನಾರಿಯರ ಮುಡಿ ಏರಿದರೆ ಮಲ್ಲಿಗೆಯ ಘಮ ನಾಸಿಕಕ್ಕೆ ಮತ್ತು ಶ್ವೇತ ಬಣ್ಣದ ಹೊಳಪು ಕೆಂಪು ಬಣ್ಣದ ಕನಕಾಂಬರದ ಕಾಂಬಿನೇಷನ್ ವರ್ಣರಂಜಿತ ನಯನ ಮನೋಹರ. ಇಂತಹ ಕನಕಾಂಬರವನ್ನು ಕಾಸೆಂಡ್ರಾ ಫೈರ್ಫ್ಲಿಕ್ಕರ್ಸ್ ಅಂತ ಕೂಡ ಕರೆಯೋದುಂಟು. ಇವುಗಳಲ್ಲಿ ಸಾಮಾನ್ಯವಾಗಿ ಕೆಂಪು, ಆರೆಂಜ್, ಯೆಲ್ಲೋ, ಬಿಳಿ ಮತ್ತು ಅತಿ ವಿರಳವಾಗಿ ತಿಳಿ ನೀಲಿ ಮತ್ತು ತಿಳಿ ಹಸಿರು ಬಣ್ಣದ ಹಾಗೂ ಪೇಪರ್ನಂತಹ ಮೇಲ್ತ್ವಚೆಯನ್ನು ಹೊಂದಿರುವಂಥ ಕನಕಾಂಬರ ಬೇಗ ಬಾಡದಿರುವುದು ಕೂಡ ಒಂದು ವಿಶೇಷ. ಇಂತಹ ಕನಕಾಂಬರದ ಸಸಿಗಳನ್ನು ಮನೆಯ ಟೆರೆಸ್ ಮತ್ತು ನಿಮ್ಮ ಉದ್ಯಾನದಲ್ಲಿ ಸುಲಭವಾಗಿ ಬೆಳೆಸಿಕೊಳ್ಳುವ ವಿಧಾನ, ವಾತಾವರಣಗಳ ವಿವರಣೆಯನ್ನು ಹಂತ ಹಂತವಾಗಿ ಹಂಚಿಕೊಳ್ಳಲಿರುವಂಥ ಇಂದಿನ ವಿಡಿಯೋ ಅಂತ್ಯದವರೆಗೂ ನೋಡೋದ್ರಿಂದ ಗಿಡಗಳಲ್ಲಿ ಸಾಕಷ್ಟು ಹೂಗಳನ್ನು ಪಡೆಯಲು ಅನುಸರಿಸಬೇಕಾದಂತಹ ಸ್ಪೆಷಲ್ ಟಿಪ್ಸ್ಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಆತ್ಮೀಯ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನಲ್ಲಿ ಆಲನ್ನು ಸೆಲೆಕ್ಷನ್ ಮಾಡ್ಕೊಂಡ್ರಿ ಅಂದರೆ ನಾವು ರಿಲೀಸ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನನ್ನು ಯೂಟ್ಯೂಬ್ ನಿಮಗೆ ಕಳಿಸಿಕೊಡುವಂತಾಗುತ್ತೆ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮತ್ತು ಇನ್ಫಾರ್ಮೇಟಿವ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಕೂಡ ಶೇರ್ ಮಾಡುವಂತೆ ವಿನಂತಿಸಿಕೊಳ್ತಾ, ಸ್ನೇಹಿತರೆ, ಕನಕಾಂಬರದ ಸಸಿಗಳನ್ನು ನಮ್ಮ ಬೆಂಗಳೂರು, ಮೈಸೂರು, ಉಡುಪಿ, ಮಂಗಳೂರು ಸೇರಿದಂತೆ ಕರ್ನಾಟಕದ ಹಲವಾರು ಪ್ರದೇಶಗಳಲ್ಲಿ ಕನಕಾಂಬರದ ಬೀಜಗಳಿಂದ ತುಂಬ ಸುಲಭವಾಗಿ ಯಾವುದೇ ರೀತಿಯ ವಿಶೇಷ ಆರೈಕೆಗಳಿಲ್ಲದೆ ಬೆಳೆಯಬಹುದು. ಆದರೆ ಇಂತಹ ಸಸಿಗಳಿಂದ ಸಾಕಷ್ಟು ಹೂಗಳನ್ನು ನಿರೀಕ್ಷೆ ಮಾಡುವಂತಹ ಗಾರ್ಡನ್ ಪ್ರಿಯ ಸ್ನೇಹಿತರು ಬೀಜ ನೆಡುವ ಮೊದಲ ಹಂತದಿಂದಲೇ ಸ್ವಲ್ಪ ವಿಶೇಷ ಕಾಳಜಿಯನ್ನು ತೋರಿಸಬೇಕಾಗುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಕನಕಾಂಬರದ ಸಸಿಯಿಂದ ವರ್ಷದ ಎಲ್ಲ ಕಾಲದಲ್ಲೂ ಹೇರಳವಾಗಿ ಹೂ ಪಡೆಯಲು ಅನುಸರಿಸಬೇಕಾದಂಥ ಕ್ರಮಗಳೇನು ಒನ್ ಬೈ ಒನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಕನಕಾಂಬರದ ಬೀಜಗಳನ್ನು ಆನ್ಲೈನ್ ಮೂಲಕ ಕೂಡ ತರಿಸ್ಕೊಳ್ಬೋದು. ಆನ್ಲೈನ್ನಲ್ಲಿ ಡಿಫ್ರೆಂಟ್ ಕಲರ್ನ ಕನಕಾಂಬರದ ಹೈಬ್ರಿಡ್ ಬೀಜಗಳು ದೊರೆಯುತ್ತವೆ. ಆಸಕ್ತ ಸ್ನೇಹಿತರು ಕನಕಾಂಬರದ ಬೀಜಗಳನ್ನು ಆನ್ಲೈನ್ ಮೂಲಕ ತರಿಸಿಕೊಳ್ಳುವ ಬೈ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀವಿ, ಅದರ ಸದುಪಯೋಗ ಪಡಿಸ್ಕೋಬೋದು. ಹೀಗೆ ತರಿಸಿದ ಅಥವಾ ಸಂಗ್ರಹಿಸಿಕೊಂಡಂತಹ ಕನಕಾಂಬರದ ಬೀಜಗಳನ್ನು ಆರೆಂಜ್ ಪೀಲ್ ಬಯೋ ಎನ್ಸೈಮ್ನಲ್ಲಿ ರಾತ್ರಿಯೇ ನೆನೆಸಿಟ್ಬಿಟ್ಟು ಬೆಳಗ್ಗೆ ಸಾಮಾನ್ಯವಾದಂತಹ ವೆಲ್ ಡ್ರೈನ್ಡ್ ಸಾಯಿಲ್, ಅಂದರೆ ಯಾವ ಮಣ್ಣಿನ ಮೇಲೆ ನಾವು ನೀರು ಹಾಕಿದಾಗ ಅದು ಇಂಗಿ ಕೆಳಗೆ ಹರಿದು ಹೋಗಬಲ್ಲದೋ ಮತ್ತು ಬಿಡಿ ಬಿಡಿಗೆ ಆಗಿರುವಂತಹ ಮಣ್ಣಾಗಿರುತ್ತದೋ ಅಂತಹ ಮಣ್ಣನ್ನು 6 ಇಂಚಿನ ಮತ್ತು ತಳಭಾಗದಲ್ಲಿ ನೀರು ಹಾದು ಹೋಗಲು ಸಾಕಷ್ಟು ರಂಧ್ರಗಳಿರುವಂತಹ ಪಾಟಿನೊಳಗೆ ತುಂಬಿಸಿ ನಂತರ ಚಿತ್ರೀಕರಣದಲ್ಲಿ ತೋರಿಸ್ತಾ ಇರೋ ಹಾಗೆ ಈ ರೀತಿ ರಂಧ್ರಗಳನ್ನು ಮಾಡಿಕೊಂಡು ಅದರೊಳಗೆ ಕನಕಾಂಬರದ ಬೀಜಗಳನ್ನು ಹಾಕೋದ್ರಿಂದ ಅಥವಾ ಮಣ್ಣಿನ ಮೇಲೆಯೇ ಈ ರೀತಿ ಹರಡಿ ಅದರ ಮೇಲೆ ಒಂದು ಅರ್ಧ ಇಂಚಿನಷ್ಟು ಒಂದು ಪದರದ ಮಣ್ಣನ್ನು ಹರಡಿಬಿಟ್ಟು ಈ ರೀತಿ ನೀರಿಂದ ತೇವಗೊಳಿಸಿ ಕನಕಾಂಬರದ ಬೀಜಗಳು ಮೊಳೆಯುವವರೆಗೆ ನೆರಳಿನಲ್ಲಿಟ್ಟು ಸಸಿಗಳು 2 ಇಂಚಿನಷ್ಟು ಉದ್ದವಾಗಿ ಬೆಳೆದಾಗ ಅವುಗಳನ್ನು ಪ್ರತ್ಯೇಕಿಸಿ 6 ಇಂಚಿನ ಸಪರೇಟ್ ಆಗಿರುವ ಅಥವಾ 8 ಇಂಚಿನ ಪಾಟಿನಲ್ಲಿ ಈ ಮೊದಲೇ ತಿಳಿಸಿರುವಂತೆ ಡ್ರೈನ್ ಹೋಲ್ಗಳನ್ನು ಪರಿಶೀಲಿಸಿಕೊಂಡು ಅತ್ಯುತ್ತಮವಾದಂತಹ ಪಾಟಿಂಗ್ ಮಿಶ್ರಣವನ್ನು ತಯಾರಿಸ್ಕೋಬೇಕಾಗತ್ತೆ. ಸ್ನೇಹಿತರೆ, ಗಿಡಗಳು ಆರೋಗ್ಯವಾಗಿ ಬೆಳೆದು ಸಾಕಷ್ಟು ಹೂ ಕೊಡಬೇಕಂದ್ರೆ ಉತ್ತಮವಾದಂಥ ಪಾಟಿಂಗ್ ಮಿಶ್ರಣದ ಜೊತೆಗೆ ಪ್ರತಿ 10 ದಿನಗಳಿಗೊಮ್ಮೆ ಘನ ಮತ್ತು ಪ್ರತಿನಿತ್ಯ ನೀರಿನೊಂದಿಗೆ ದ್ರವ ಗೊಬ್ಬರಗಳನ್ನು ಕೊಡಬೇಕಾಗಿರೋದ್ರಿಂದ ಪಾಟಿಂಗ್ ಮಿಶ್ರಣ ಮತ್ತು ಗೊಬ್ಬರಗಳ ತಯಾರಿಕೆ ಬಗ್ಗೆ ಮಾಹಿತಿ ನೀಡಿರುವ ವಿಡಿಯೋ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಎಂಡ್ ಸ್ಕ್ರೀನ್ನಲ್ಲಿ ನೀಡಲಾಗಿದ್ದು ಆಸಕ್ತ ವೀಕ್ಷಕ ಸ್ನೇಹಿತರು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು. ಸ್ನೇಹಿತರೆ, ನೀವೀಗ ಈ ಒಂದು ಕನಕಾಂಬರದ ಗಿಡವನ್ನು ನೆಡಬೇಕು ಅಂತಂದರೆ ಅದಕ್ಕೆ ಸುಲಭವಾದಂಥ ಒಂದು ಪಾಟಿಂಗ್ ಮಿಶ್ರಣವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇಂತಹ ಪಾಟಿಂಗ್ ಮಿಶ್ರಣದಲ್ಲಿ 50% ಗಾರ್ಡನ್ ಸಾಯಿಲ್, 20% ಮರಳು ಅಥವಾ ಕೋಕೋಪೀಟ್, ವರ್ಮಿ ಕಾಂಪೋಸ್ಟ್ 10%, ಬೋನ್ ಮೀಲ್ 10%, ಮೊಟ್ಟೆಯ ಸಿಪ್ಪೆಯ ಪುಡಿ ಒಂದು 5% ಇದ್ದರೆ ದನದ ಗೊಬ್ಬರ 5% ಇರುವಂತೆ ನೋಡಿಕೊಂಡು ಆ ರೀತಿಯ ಪಾಟಿಂಗ್ ಮಿಶ್ರಣವನ್ನು ತಯಾರಿಸಿಕೊಂಡು ಕನಕಾಂಬರದ ಸಸಿಗಳನ್ನು ನೆಟ್ಟು 2 ದಿನಗಳ ನಂತರ ಪ್ರತಿನಿತ್ಯದ 6 ರಿಂದ 8 ಗಂಟೆಯ ನೇರ ಸೂರ್ಯನ ಬಿಸಿಲು ಬೀಳುವಂಥ ಸ್ಥಳದಲ್ಲಿಟ್ಟರೆ ಭವಿಷ್ಯದ ದಿನಗಳಲ್ಲಿ ಕನಕಾಂಬರದ ಸಸಿಗಳು ಪ್ರತಿನಿತ್ಯ ಸಾಕಷ್ಟು ಹೂಗಳನ್ನು ಕೊಡಲು ಆರಂಭಿಸುತ್ತವೆ. ಸಸಿಗಳ ಬೆಳವಣಿಗೆಯ ಹಂತದಲ್ಲಿ ಪ್ರತಿ ವಾರಕ್ಕೊಮ್ಮೆ ಸಸಿ ನೆಟ್ಟ ಪಾಟಿನಲ್ಲಿ ಬೆಳೆದಂತಹ ಕಳೆ, ಒಣ ಎಲೆ, ಹುಲ್ಲು ತೆಗೆದು ಮಣ್ಣನ್ನು ಸಡಿಲಗೊಳಿಸುತ್ತಿರುವುದರಿಂದ ಬೇರಿಗೆ ಸಾಕಷ್ಟು ಆಕ್ಸಿಜನ್ ಪೂರೈಕೆಯಾಗಿ ಬೇರು ಮತ್ತು ಎಲೆ ಕಾಂಡ ಆರೋಗ್ಯದಿಂದ ಮೊಗ್ಗು ಹೂಗಳನ್ನು
ಉತ್ಪಾದಿಸಲು ನಿರತವಾಗ್ತವೆ. ಸ್ನೇಹಿತರೆ, ಗಿಡಗಳು ಹೂ ಕೊಟ್ಟ ನಂತರ ಅದರ ಪುಷ್ಪ ಪಾತ್ರೆಯ ಗುಚ್ಛಗಳನ್ನು ಕೂಡ ತೆಗೆದು ಹಾಕುವುದರೊಂದಿಗೆ ಪ್ರತಿ 2 ದಿನಗಳಿಗೆ ಒಮ್ಮೆಯಾದರೂ ಅರಳಿರುವ ಹೂಗಳನ್ನು ಕೀಳಬೇಕಾಗುತ್ತದೆ. ಹೀಗಾದಾಗ ಮಾತ್ರ ಗಿಡಗಳು ತಾನು ತಯಾರಿಸಿದಂತಹ ಆಹಾರವನ್ನು ವ್ಯರ್ಥ ಭಾಗಗಳಿಗೆ ರವಾನೆ ಮಾಡದೆ ಅವಶ್ಯಕ ಅಂಗಾಂಶಗಳಿಗೆ ಪೂರೈಸುವಂತಾಗುತ್ತದೆ. ಗಿಡಗಳಲ್ಲಿ ಆಹಾರ ತಯಾರಿಕೆಗೆ ಬೇಕಾದಂತಹ ಗೊಬ್ಬರದ ಮಿಶ್ರಣಗಳನ್ನು ತಯಾರಿಸಿಕೊಂಡು ಪ್ರತಿ 10 ದಿನಗಳಿಗೊಮ್ಮೆ ನೀಡುತ್ತಿರಬೇಕು. ಸ್ನೇಹಿತರೆ, ಗಿಡಗಳಿಗೆ ಯಾವಾಗ ಘನಗೊಬ್ಬರಗಳನ್ನು ಕೊಡ್ತೀರಾ ಅಂದರೂ ಮೊದಲು ಮಲ್ಚಿಂಗ್ ಮಾಡಿದ ನಂತರವೇ ಬೇರಿನಿಂದ 2 ಇಂಚಿನಷ್ಟು ದೂರ ಗೊಬ್ಬರವನ್ನು ಹರಡಿ 1 ಇಂಚಿನಷ್ಟು ಮೇಲ್ಭಾಗದಲ್ಲಿ ಮಣ್ಣನ್ನು ಮುಚ್ಚಿ, ಇದರಿಂದ ಗೊಬ್ಬರದಲ್ಲಿರುವಂತಹ ಪೌಷ್ಟಿಕಾಂಶಗಳು ಬಿಸಿಲಿಗೆ ಒಣಗದೆ ಗಿಡಗಳಿಗೆ ಬೇಕಾದಂತಹ ಪೌಷ್ಟಿಕಾಂಶಗಳು ಹಾಗೆ ಉಳ್ಕೊಂಡು ನಾವು ನೀರನ್ನು ಕೊಟ್ಟಾಗ ಬೇರುಗಳು ಅವುಗಳಿಂದ ರಸಸಾರವನ್ನು ಹೀರಿಕೊಳ್ಳೋದಕ್ಕೆ ಅನುಕೂಲವಾಗುವಂತಾಗುತ್ತದೆ. ಸ್ನೇಹಿತರೆ, ಕನಕಾಂಬರ ಅಥವಾ ಇತರ ಯಾವುದೇ ಹೂವಿನ ಗಿಡಗಳಿಗೆ ನೀರು ಕೊಡುವಾಗ ಮನೆಯಲ್ಲೇ ದೊರೆಯುವಂತಹ ಮತ್ತು ಅಡುಗೆ ಮನೆಯ ತ್ಯಾಜ್ಯಗಳಿಂದ ತಯಾರಿಸಲಾದಂತಹ ದ್ರವಗೊಬ್ಬರದ ದ್ರಾವಣವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿ ಕೊಡುವುದರಿಂದ ಬೇರುಗಳು ತ್ವರಿತವಾಗಿ ಪೌಷ್ಟಿಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯವಾಗುವಂತಾಗುತ್ತದೆ. ಹೀಗೆ ನೀರನ್ನು ಕೊಡುವ ಮೊದಲು ಪಾಟಿನಲ್ಲಿರುವಂತಹ ಮಣ್ಣಿನ ಮೇಲ್ಭಾಗದ 1 ಇಂಚಿನಷ್ಟು ಒಣಗಿರುವುದನ್ನು ಖಚಿತಪಡಿಸಿಕೊಂಡು ಅದು ಚೆನ್ನಾಗಿ ಒಣಗಿದೆ ಅಂತ ಹೇಳಿ ಅನ್ನಿಸಿದಾಗ ಮಾತ್ರ ನೀರನ್ನು ಬೆಳಗಿನ 9 ಗಂಟೆಯ ಒಳಗೆ ಅಥವಾ ಸಂಜೆ 5 ಗಂಟೆಯ ನಂತರ ಕೊಡುವಂತಹ ವೇಳಾಪಟ್ಟಿಯಂತೆ ನಿಗದಿಪಡಿಸಿಕೊಳ್ಳಬೇಕು. ಕನಕಾಂಬರ ಗಿಡಗಳಿಗೆ ಸಾಮಾನ್ಯವಾಗಿ ಗಿಡ ಹೇನು ಮತ್ತು ಅಪರೂಪಕ್ಕೆ ಮೀಲಿ ಬಗ್ಸ್ಗಳು ದಾಳಿ ಮಾಡುವುದರಿಂದ ಇಂತಹ ಸಮಯದಲ್ಲಿ 1 ಲೀಟರ್ ನೀರಿಗೆ 5 ಹನಿ ನೀಮ್ ಆಯಿಲ್, 5 ಹನಿ ಸೋಪ್ ಜೆಲ್ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಅದರಿಂದ ಕೀಟಗಳು ಆಕ್ರಮಿಸಿರುವಂತಹ ಭಾಗಗಳಿಗೆ ಸ್ಪ್ರೇ ಮಾಡಬಹುದು. ಅಥವಾ ಬೂದಿ ಸಿಕ್ಕರೆ 3 ದಿನಗಳಿಗೆ ಒಮ್ಮೆಯಂತೆ ಹಾನಿಗೊಳಗಾಗುತ್ತಿರುವಂತಹ ಭಾಗದ ಮೇಲೆ ಸ್ಪ್ರಿಂಕಲ್ ಮಾಡುವುದರಿಂದಲೂ ಗಿಡಗಳನ್ನು ರಕ್ಷಿಸಿಕೊಳ್ಳಬಹುದು. ಸ್ನೇಹಿತರೆ, ಇನ್ನು ಕೊನೆಯ ಟಿಪ್ಸ್ ಅಂತಂದರೆ ಜೂನ್ನಿಂದ ಆಗಸ್ಟ್ ತಿಂಗಳಲ್ಲಿ ಕನಕಾಂಬರದ ಗಿಡಗಳ ಪ್ರೂನಿಂಗ್ ಮಾಡುವುದರಿಂದ ನಂತರದ ದಿನಗಳಲ್ಲಿ ಗಿಡದ ಪ್ರತಿಯೊಂದು ಕಾಂಡದಿಂದಲೂ ಅನೇಕ ಟಿಸಿಲುಗಳಾಗಿ ಹೆಚ್ಚಾಗಿ ಹೂಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂಬುವಂಥ ಮಾಹಿತಿಯನ್ನು ಹಂಚಿಕೊಂಡಂಥ ಈ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಉಪಯೋಗಕ್ಕೆ ಬಂದಿರಬಹುದು ಎಂದು ಭಾವಿಸುತ್ತಾ ಮುಂದೆ ಮತ್ತೆ ಅತ್ಯುತ್ತಮವಾದಂಥ ಇನ್ನೊಂದು ಗಾರ್ಡನಿಂಗ್ ವಿಡಿಯೋದೊಂದಿಗೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.